ಸರ್, ಈಗ ಒಂದು ಕುತೂಹಲ ಏನು ಅಂದರೆ, ಈ ವಿಡಿಯೋಗಳು ಬಹಿರಂಗ ಆದಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ಅವ್ರ ಜೊತೆಗೆ ಸೇರಿಕೊಂಡು ಈ ವಿಡಿಯೋ ರಿಲೀಸ್ ಮಾಡಿದ್ದೀರಿ ಅನ್ನೋಂಥ ಆರೋಪಗಳನ್ನ ಕುಮಾರಸ್ವಾಮಿ ಅವರೇ ಮಾಡಿದರು. ಈಗ ಅವ್ರ ಜೊತೆಗೆ ಮಾತುಕತೆ ಮಾಡ್ತಿದ್ದೀರಿ, ಅದೆಲ್ಲ ಸ್ಪಷ್ಟನೆ ಸಿಗ್ತದೆ ಸರ್. ಈಗ ಅದಕ್ಕೆ ಅಂತಲೇ SIT ರಚನೆ ಆಗಿದೆ. ಅಲ್ಲಿ ಎಲ್ಲರಿಗೂ ಗೊತ್ತು. ಈಗ ಮೊನ್ನೆ ನಾನು ಆ ಇದರಲ್ಲಿ ಪೆನ್ ಡ್ರೈವ್ ಪ್ರಮುಖ ಆರೋಪಿಗಳಾದಂಥ ನವೀನ್ ಮತ್ತು ಚೇತನ್ ನನ್ನ ಜೊತೆ ಜೈಲಿನಲ್ಲೇ ಇದ್ದರು. ಅವರನ್ನು ಕೂಡ ಭೇಟಿ ಮಾಡಿದೆ ನಾನಲ್ಲಿ. SIT ತನಿಖೆ ಸಂದರ್ಭದಲ್ಲಿ ಯಾರು ಪ್ರಮುಖ ಪಾತ್ರ ವಹಿಸಿದ್ದಾನೆ ಕಾರ್ತಿಕ್, ಆತನ್ನು ನನ್ನನ್ನು ಇಬ್ಬರನ್ನು ಒಟ್ಟಿಗೆ ಕೂರಿಸಿ ತನಿಖೆ ಮಾಡಿದ್ದಾರೆ. ಅಲ್ಲಿ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ SITಗೆ ಯಾರು ಪೆನ್ ಡ್ರೈವ್ ಹಂಚಿಕೆ ಮಾಡಿದರು, ಯಾರು ಬಿಡುಗಡೆ ಮಾಡಿದರು, ಎಷ್ಟು ಜನ ಇನ್ವಾಲ್ವ್ ಆಗಿದೆ ಅಂತೇಳಿ SITಗೆ ಸಂಪೂರ್ಣ ಗೊತ್ತಾಗಿದೆ. ನಂದು ಅದರಲ್ಲಿ ಪಾತ್ರ ಇದೆಯೋ ಇಲ್ವೋ ಅಂತಂದೇಳಿ ಸಂಪೂರ್ಣವಾಗಿ ಮಾಹಿತಿ ಅವ್ರಿಗೆ ಸಿಕ್ಕಿದೆ ಅಲ್ಲಿ. ಹಾಗಾಗಿ ಈಗಾಗಲೇ ತನಿಖೆ ಸಂಪೂರ್ಣ ಮುಗಿದಿರ್ಬೋದು ನಮ್ಮ ಪ್ರಕಾರ. ಅಲ್ಲಿ ನಾವು ಏನಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ಅಂತಂದರೆ SIT ತನಿಖೆಯನ್ನು ಮುಗಿಸಿ ಯಾವಾಗ ಚಾರ್ಜ್ ಶೀಟ್ ಹಾಕ್ತಾರೆ ಕಾಯ್ತಾಯಿದ್ದೀವಿ ನಾವಲ್ಲಿ. ನಾವು ಕೂಡ ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕೂಡ ಮಾಡಿಸಿದ್ವಿ ನಾವಲ್ಲಿ, ಅಂದರೆ ಥರ್ಡ್ ಪಾರ್ಟಿ ಎಂಕ್ವೈರಿಯನ್ನು ಕೂಡ ಮಾಡಿಸಿದ್ವಿ ನಾವಲ್ಲಿ. ನಮಗೆ ಹಲವಾರು ಮಾಹಿತಿಗಳು ಸಿಕ್ಕಿದೆ. ಅಲ್ಲಿ ಸರ್ಕಾರ SITಯಿಂದ ಏನು ವರದಿ ತೊಗೊಂಡು ಯಾರು ಅದರಲ್ಲಿ ಪಾತ್ರದಾರರಾಗಿದ್ದಾರೆ ಅಂತಂತೇಳಿ ಗೊತ್ತಾಗ್ತದಲ್ಲಿ, ಗೊತ್ತಾದಾಗ ತಾನೇ ಸರ್ಕಾರ ಏನು ಕ್ರಮ ತೊಗೋಬೇಕು ತೊಗೋತದೆ. ಅಲ್ಲಿ ಈ ಕೇಸ್ ಬಗ್ಗೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಜೊತೆ ಏನು ಚರ್ಚೆ ಮಾಡಿದ್ರು ಸರ್? ಸತ್ಯಾಸತ್ಯತೆ ಅವ್ರ ಗಮನಕ್ಕೆ ತಂದಿದ್ವಿ ನಾವು. ಸತ್ಯಾಸತ್ಯತೆಯಲ್ಲಿ ಯಾರು ಇದರಲ್ಲಿ ಪೆನ್ ಡ್ರೈವ್ ಪ್ರಮುಖ ಪಾತ್ರದಾರರು ಯಾರು, ಇದರಲ್ಲಿ ಎಷ್ಟು ಜನ ಸಚಿವರು ಭಾಗಿಯಾಗಿದ್ದಾರೆ, ಎಷ್ಟು ಜನ ನಾಯಕರುಗಳು ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ, ಅಲ್ಲಿ ಆ ಪೆನ್ ಡ್ರೈವ್ ಯಾವ ರೀತಿ ಬಂತು, ಅದು ಆ ಪೆನ್ ಡ್ರೈವ್ನ ಯಾರು ಡಿಸ್ಟ್ರಿಬ್ಯೂಷನ್ ಮಾಡಿದರು, ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದರು, ಆಮೇಲೆ ಇಂಡಲ್ಗ ಜೈಲಿಗೂ ಇದಕ್ಕೆ ಏನು ಸಂಬಂಧ ಇದೆ, ಕಾಸರಗೋಡು MLಗೂ ಇದಕ್ಕೆ ಏನು ಸಂಬಂಧ ಇದೆ, ಇದನ್ನೆಲ್ಲ ಕೆಲವೊಬ್ಬ ವ್ಯಕ್ತಿ ಬಾಯ್ಬಿಟ್ಟಿದ್ದಾನೆ. ಅಲ್ಲಿ ಯಾರು ಪೆನ್ ಡ್ರೈವ್ ಪ್ರಮುಖ ಆರೋಪಿಯಾದಂಥ ಕೆಲವು ವ್ಯಕ್ತಿಗಳು ಬಾಯ್ಬಿಟ್ಟಿದ್ದಾರೆ. ಅದರಲ್ಲಿ SIT ತನಿಖೆ ನಡೀತಾ ಇದೆ ಅಲ್ಲಿ. ಸೊ ಹಾಗಾಗಿ SIT ತನಿಖೆಗೆಲ್ಲ ನಾವೆಲ್ಲ ಕಾಯ್ತಿದ್ದೀವಿ. ನಾವು ಪೊಲೀಸನ್ನ ಭಾಳ ಗೌರವಿಸ್ಬೇಕು, ಕಾನೂನು ಗೌರವಿಸ್ಬೇಕು. ನಾವೊಬ್ಬ ನ್ಯಾಯವಾದಿಯಾಗಿ ನ್ಯಾಯಾಲಯಕ್ಕೆ ತಲೆಬಾಗಿ ಆ ಎಂಕ್ವೈರಿಯನ್ನು ಸ್ವಾಗತ ಮಾಡಬೇಕಾಗಿರೋದ್ರಿಂದ ನಾವಲ್ಲಿ ಆ ತನಿಖೆ ಸಂಪೂರ್ಣ ಆಗೋ ತನಕ ನಾವು ಯಾವುದೇ ಮಾಹಿತಿ ಕೊಡೋದು ಬೇಡ ಅಂತ ತೀರ್ಮಾನ. ಸರ್, ನೀವು ಹಿಂದೆ ಒಂದು ಮಾತು ಹೇಳಿದ್ರಿ, ಮೈತ್ರಿ ಆಗಲಿ ಆಗದೇ ಇರಲಿ ದೇವೇಗೌಡರ ಕುಟುಂಬದ ವಿರುದ್ಧ ನನ್ನ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ರಿ. ನೋಡಿ, ಈಗ ನೀವು ಇಲ್ಲಿ ಮೈತ್ರಿ ನಾಯಕರಾಗಿ ಮಾತುಕತೆ ನಡೆಸೋಕೆ ಬಂದಿದ್ದೀರಿ. ಸರ್, ನಾನು ಮಾತನಾಡಿದೆ ನೋಡಿ, ಇಲ್ಲಿ ನಾನು ಯಾವತ್ತೂ ದೇವೇಗೌಡ ವಿರುದ್ಧ ಮಾತಾಡಿಲ್ಲ. ನಾನು ಇವತ್ತು ಕೂಡ ರೇವಣ್ಣ ವಿರುದ್ಧವಾಗಿ ನಾನು ಮಾತನಾಡ್ತೀನಿ. ನಾನು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ. ನಾನಲ್ಲಿ ಏನು ಹೇಳಿದ್ದೆ ಅಂತ ಅಂದರೆ, ನಾನು ರೇವಣ್ಣ ಅಲ್ಲಿ ದೇವೇಗೌಡರ ಪರಮ ವೈರಿ ಅಲ್ಲ ನಾನು, ಆದರೆ ರೇವಣ್ಣನವರ ಇರುವಂಥ ಕೆಟ್ಟ ಗುಣದ ಬದ್ಧ ವೈರಿ ನಾನು. ನನ್ನ ಗುರಿ ಏನು ಅಂದರೆ ರೇವಣ್ಣನಲ್ಲಿರುವಂಥ ಕೆಟ್ಟ ಗುಣಗಳನ್ನ ಸುಟ್ಟಾಕಬೇಕು, ಅದನ್ನು ತೆಗಿಬೇಕು. ಅಷ್ಟು ಬಿಟ್ಟರೆ ರೇವಣ್ಣ ತೆಗಿಬೇಕು ಅಂತ ಎಲ್ಲೂ ಹೇಳಿದ್ದಿಲ್ಲ ನಾನಲ್ಲಿ. ಸೊ ನಂದೇನು ಅಂತಂದರೆ ಪಶ್ಚಾತ್ತಾಪ ಪಟ್ಟಾಗ ಅದಕ್ಕಿಂತ ನಾವು ಬೇರೆ ಶಿಕ್ಷೆ ಯಾವುದಿಲ್ಲ ಅಲ್ಲಿ. ಸೊ ಹಾಗಾಗಿ ಈಗ ರೇವಣ್ಣ ಅವರಲ್ಲಿರುವ ಕೆಟ್ಟ ಗುಣಗಳು ಇದಾವೆ ಅಂತ ಕುಮಾರಸ್ವಾಮಿ ಅವರು ದೇವೇಗೌಡರು ಒಪ್ಕೊಂಡ್ರ ಸರ್? ಅವರು ಒಪ್ಕೋತಾರೆ ಬಿಡ್ತಾರೋ, ಜನ ಅವ್ರ ಬಗ್ಗೆ ಹೇಳಿದ್ರಲ್ವ. ಅದು ಈಗ ಅವರು ಒಳ್ಳೆಯವ್ರಂತ ಕೆಟ್ಟವ್ರಂತ ನಾ ಹೇಳಕ್ಕೆ ನಾನು ಯಾರಿಗಲ್ಲಿ ಸಮಾಜ ಡಿಸೈಡ್ ಮಾಡ್ತದೆ. ಅಲ್ಲಿ ಹೋಗ್ಲಿ, ರೇವಣ್ಣ ಅವ್ರಿಗೆ ಪಶ್ಚಾತ್ತಾಪ ಆಗಿದೆಯಾ ಈಗ? ಸರ್, ಯಾರೇ ತಪ್ಪು ಮಾಡಲಿ, ಅವ್ರು ತಪ್ಪು ಮಾಡಿದ್ರೆ ಬಿಟ್ಟರೆ ಪ್ರಶ್ನೆ ಬೇರೆ. ಅಲ್ಲಿ ಅವಮಾನ ಎಂತೂ ಆಯ್ತಲ್ಲ. ಈಗ ಅಲ್ಲಿ ಯಾರಿಂದಲೂ ಅವಮಾನ ಆಯ್ತಲ್ಲಿ. ಇವತ್ತು ಅವ್ರ ಕುಟುಂಬದ ಮೇಲೆ ಬರ್ತಾ ಬಿತ್ತದು, ಯಾರೋ ಮಾಡಿದ ತಪ್ಪಿಗೆ ಕುಟುಂಬದ ಮೇಲೆ ಬರೇ ಬಿತ್ತು ಅಲ್ಲಿ. ಅದು ನೀವೀಗ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದೀರಿ, ರೇವಣ್ಣ ಅವ್ರಿಗೆಲ್ಲ ಒಂದು ಕಡೆ ಅನುಮಾನ ಖಂಡಿತ ಇಲ್ಲ. ನನ್ನ ವಿರುದ್ಧ ಹೋರಾಟ ಮಾಡಿದ್ದಾರೆ, ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ಸರ್, ಇಲ್ಲಿ ಯಾರ್ದು ವೈಯಕ್ತಿಕ ಇಲ್ವಲ್ಲ. ಇಲ್ಲಿ ಯಾರ ಬಗ್ಗೆ ವೈಯಕ್ತಿಕ ದ್ವೇಷ ಇಲ್ಲ ಅಲ್ವಲ್ಲ. ನಮಗೇನಂತಂದರೆ ಯಾವ ಹಾಸನ ಜಿಲ್ಲೆಗೆ ಕಳಂಕ ಬಂತೋ ಆ ಕಳಂಕದಿಂದ ಹಾಸನ ಜಿಲ್ಲೆ ಮುಕ್ತ ಮಾಡ್ಬೇಕು ನಾವಲ್ಲಿ. ನನ್ನ ಗುರಿ ಏನು ಅಂತಂದರೆ, ನಿಜವಾದ ಅಪರಾಧಿಗಳು ಯಾರು, ಆರೋಪಿಗಳು ಯಾರು, ಇದರಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ದಾರೆ, ಅಲ್ಲಿ ಯಾರೊಬ್ಬ ವ್ಯಕ್ತಿಯ ಮೇಲಿರೋಂಥ ದ್ವೇಷಕ್ಕೋಸ್ಕರ ಇಡೀ ಜಿಲ್ಲೆಯ ಮಾನನ ಹರಾಜು ಹಾಕಿದ್ರಲ್ಲಿ. ಮೊನ್ನೆ ಸದನದಲ್ಲಿ ಕೆಲವು ಗೌರವಂತ ಸದಸ್ಯರುಗಳು ಹೇಳ್ತಾ ಇದ್ರಲ್ಲಿ, ಸಾವಿರಾರು ವಿಡಿಯೋಗಳು ರಿಲೀಸ್ ಆಗಿದೆ ಇಲ್ಲಿ, ದೇಶ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಮರ್ಯಾದೆ ಹರಾಜಾಗಿದೆ ಅಂತೇಳಿ. ಅದಕ್ಕೆ ಕಾರಣ ಯಾರು? ಕುಮಾರಸ್ವಾಮಿ ಕಾರಣನ, ಇಲ್ಲ ರೇವಣ್ಣ ಕಾರಣನ, ಇಲ್ಲ ದೇವರಾಜೇಗೌಡರ ಕಾರಣನ? ಯಾರು ವಿಡಿಯೋ ಬಿಡುಗಡೆ ಮಾಡ್ತಾರೆ ಯಾರು? ಈಗ ನೀವು ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿ ಈ ವಿಡಿಯೋ ಹಂಚಿಕೆಯಲ್ಲಿ ನನ್ನ ಪಾತ್ರ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದೀರಿ. ಖಂಡಿತ ವಿತ್ ದಾಖಲೆ ಕೊಟ್ಟಿದ್ದೀನಿ ನಾನಲ್ಲಿ. ನನ್ನ ಪಾತ್ರ ಏನಿದೆ ಅಂತ ದಾಖಲೆ ಕೊಟ್ಟಿದ್ದೀನಿ ನಾನಲ್ಲಿ. ಸರ್, ನಾನು ಅಕಸ್ಮಾತ್ ಆ ಥರ ತಪ್ಪು ಮಾಡಿದರೆ ಖಂಡಿತ ನಾನು ಒಪ್ಕೋತಿದ್ದೆ. ನಾನು ನನ್ನ ಹೆಣ್ಮಕ್ಳನ್ನ ಮಾನನ ಗೌರವನ ಕಾಪಾಡಬೇಕಂತ ಮೊದಲಿಂದ ಹೇಳ್ತಾ ಬಂದಿದ್ದೀನಿ, ಇವತ್ತು ಹೇಳ್ತಾ ಬಂದಿದ್ದೀನಿ. ನಾನಲ್ಲಿ ಅವ್ರ ರಕ್ಷಣೆ ಮಾಡ್ಬೇಕಂತ ನಾವು ಬಂದಿರೋದು ನಾವಲ್ಲಿ. ಅದನ್ನು ಬಿಟ್ಬಿಟ್ಟು ಮಾನಹಾನಿ ಮಾಡೋ ರಾಜಕೀಯ ಮಾಡೋಂಥ ಅವಶ್ಯಕತೆ ನಮಗಿಲ್ಲ ಸರ್. ನಾನು ಭಾಳ ಕುಟುಂಬದಿಂದ ಬಂದಿರೋಂಥದ್ದು. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಪೊಲಿಟಿಕಲ್ ಇಲ್ಲ ನಮಗೆ. ಅಲ್ಲಿ ನನಗೇನು ಡ್ಯಾಮೇಜ್ ಆಗ್ತದೆ ಅಂತ ಅನ್ನೋಕ್ಕಲ್ಲಿ ಭಗವಂತ ಬೇಡ ಅಂತ ನಮ್ಮ ತೀರ್ಮಾನ ಮಾಡಿ ನಾವು ಮತ್ತೆ ಕೆಳಮಟ್ಟಕ್ಕೆ ಹೋಗ್ಲೇಬೇಕು ನಾವಲ್ಲಿ. ಅದರಿಂದ ನನಗೆ ಸ್ವಾರ್ಥ ಏನಿಲ್ಲ. ಅಲ್ಲಿ ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅದು SIT ತನಿಖೆ ಕಾಯಿನಲ್ಲಿ. ಅಕಸ್ಮಾತ್ SITಯಿಂದ ನೆಗೆಟಿವ್ ವರದಿ ಬತ್ತು ಅಂತ ಮುಂದಿನ ಕಾನೂನು ಹೋರಾಟ ಇದ್ದೇ ಇರ್ತದಲ್ಲಿ. ನೆಕ್ಸ್ಟ್ ಅಂತ ಹೈಕೋರ್ಟು, ಅದು ಬಿಟ್ಟರೆ ಅಲ್ಲಿಂದ CBIಗೆ ಹೋಗುವಂಥ ಅವಕಾಶ ಇರ್ತದೆ. ಅಲ್ಲಿ ಮಾಡ್ತೀವಿ ಅದನ್ನು.